ಆನಿಮಲ್ಸ್ ಎಲ್ಲ ಬರ್ಲಿಕ್ಕಿಲ್ಲ ಇಲ್ಲಿ, ಯಾರು ಕಾಣ್ತಾನೆ ಇಲ್ಲ ಪ್ಲೇಸಲ್ಲಿ. ಇವತ್ತು ನಾನು ಫೀಲ್ ಆಗ್ತಾನೆ ನಾನು ತುಂಬ ಒಳ್ಳೆ ಡಿಸಿಷನ್ ತಗೊಂಡೆ ಬೈಕ್ ತಗೊಂಡಂತ. ಇನ್ನೂ ಮೇಲಿದೆ ಹೇಳ್ತಾನೆ ಹೋಗ್ತದೆ ಇದು. ಇದರ ಎಂಡ್ ಎಲ್ಲಿ ಅಂತ ನಾನು ನೋಡ್ಬೇಕು. ನನಗೀಗ ನಿಮ್ಗೆ ಆಫ್ ರೋಡ್ ಎಲ್ಲ ಮಾಡ್ಬೇಕು, ಅಡ್ವೆಂಚರ್ ಎಲ್ಲ ಮಾಡ್ಬೇಕಾದ್ರೆ ನೀವು ಇಲ್ಲಿ ಬರಲೇಬೇಕು ಮಾತ್ರ. ಹೋಗಲ್ಲ ಕುದುರೆ ಇದೆ ಇಲ್ಲಿ. ಕುದುರೆ ನೋಡಿ ಬ್ರೋ, ಬ್ಯಾಕೆಲ್ಲ ಬಂದ ಮಿಸ್ ಹಾಕೊಂಡು ಎಲ್ಲಾದ್ರು. ಇದು ಬ್ಯಾಂಗ್ಳೂರ್ ಅಲ್ವಾ ಅಂತ ನನಗೆ ಡೌಟ್ ಬರ್ತಾ ಉಂಟು. ಕುದುರೆ ಎಲ್ಲ ಇದೆ, ಇದು ಯಾವ ಕುದುರೆ ಇದು? ಎಲ್ಲಿ ಬ್ರೋ, ಎಲ್ಲಿ ಬಂದೆ ನಾನು? ಇದು ನೋಡಿ ಸ್ಟಾಲ್ ಆಯ್ತು ಗಾಡಿ. ಇದು ಗಾಡಿ ಸ್ಟಾಲ್ ಆಯ್ತು ನೋಡಿದ್ರ ಆನ್ ಕ್ಯಾಮ್ರಾ ರೆಕಾರ್ಡ್ ಆಯ್ತು ಸ್ಟಾಲಿಂಗ್. ಇದು ನೋಡಿ ಇದೇ ಪ್ರಾಬ್ಲಮ್. ಇದು ಒಂದು 2-3 ಸತಿ ಸ್ಟಾಲ್ ಆಗ್ತದೆ. ಆ್ಯಂಡ್ ಸ್ವಲ್ಪ ಇಲ್ಲಿ ಒಂದು ಆಫ್ ರೋಡ್ ಪ್ಯಾಚ್ ಇದೆ, ಆಫ್ ರೋಡ್ ಮಾಡ್ಕೊಂಡು ಹೋಗ್ತೀವಿ. ಸೊ ರೈಡರೆಲ್ಲ ಬಂದರೆ ಇಲ್ಲಿ ರೈಡ್ ಮಾಡಿಕೊಂಡು ಒಳ್ಳೆ ಚಾನ್ಸ್ ಸಿಕ್ಕಿತ್ತು. ಸ್ವಲ್ಪ ಆಫ್ ರೋಡ್ ಮಾಡಲಿಕ್ಕೆ ಒಂದು ಸ್ವಲ್ಪ ಚಾನ್ಸ್ ಸಿಕ್ಕಿತ್ತು ಈ ಗಾಡಿಯಲ್ಲಿ ನನಗೆ. ಏನಪ್ಪ ಫುಲ್ ಕಾಡ್ ಥರನೇ ಇದೆ ಇದು. ಆಚೆ ಫುಲ್ ಬಿಸಿಲಾಗಿ ಫುಲ್ ಹೀಟ್ ಆಗ್ತಿತ್ತು, ಇಲ್ಲಿ ಬಂದರೆ ಫುಲ್ ತಂಪಿದೆ ಮಾತ್ರ ಈ ಪ್ಲೇಸ್ ಒಳಗಡೆ. ನಾನು ಸ್ವಲ್ಪ ಟ್ರೈ ಮಾಡ್ತಿದ್ದೆ ಆಫ್ ರೋಡ್ ಎಲ್ಲಿದೆ ಅಂತ. ಫೈನಲಿ ಸ್ವಲ್ಪ ಆಫ್ ರೋಡ್ ಸಿಕ್ಕಿತ್ತು ನನಗಿಲ್ಲಿ. ಏನು ಪ್ಲೇಸ್ ಮಾತ್ರ ಸೀರಿಯಸ್ಲಿ. ಅಲ್ಲೇ ಟೆಂಪಲ್ ಅಲ್ಲೇ ಮೇಲಿರೋದು ಅಂತ ಮೋಸ್ಟ್ಲಿ. ಸ್ಟ್ಯಾಂಡ್ ಎಲ್ಲ ಮಾಡ್ಕೊಂಡು ಅರೆ ವಾ, ಸೂಪರ್ ಫೀಲಿಂಗ್ ಮಾತ್ರ. ಹೇಗಿದೆ ನೋಡಿ ಆಫ್ ರೋಡ್ ಮಾತ್ರ. ಇಲ್ಲಿ ರೋಡ್ ಎಲ್ಲ ಎಷ್ಟು ಬ್ಯಾಡ್ ಇದೆ. ಇದಕ್ಕಿಂತ ಒಳ್ಳೆ ಪ್ಲೇಸ್ ಇಲ್ಲ ನನಗೆ ಇದು ಗಾಡಿ ಟೆಸ್ಟ್ ಮಾಡಲಿಕ್ಕೆ. ಬಿಕಾಸ್ ಹೊಸ ಗಾಡಿ, ಜಾಸ್ತಿ ಆಫ್ ರೋಡ್ ಮಾಡಲಿಕ್ಕೂ ಬೇಡ ನನಗೆ. ಇದು ಲೈಟಾಗಿ ಆಫ್ ರೋಡ್ ಇದೆ. ಇದು ಸ್ವಲ್ಪ ಐ ಥಿಂಕ್ ಬೆಸ್ಟ್ ಆಫ್ ರೋಡ್ ಮಾಡಿ ನೋಡ್ಬೋದು ನನಗೆ. ಸೂಪರ್. ಹೇಗೆ ಹಾಡ್ತಾ ಉಂಟು ಮಾತ್ರ ಗಾಡಿ. ವಾಹ್, ಎಲ್ಲಿ ಹೋಗ್ತಂತ ಗೊತ್ತಿಲ್ಲ ಇದು ಪ್ಲೇಸ್ ಮಾತ್ರ. ಬಿಕಾಸ್ ಟೆಂಪಲ್ ಇರೋದು ಆ ಸೈಡ್, ನಾವು ಹೋಗ್ತಿರೋದು ಈ ಸೈಡ್. ಆ ಗುಡ್ಡೆ ಮೇಲೆ ಹೋಗ್ತೇವಂತ ಮೋಸ್ಟ್ಲಿ. ಜಾಸ್ತಿ ಜನನೂ ಬರಲ್ಲ ಇಲ್ಲಿ. ಸ್ವಲ್ಪ ತುಂಬ ಜನ ನಾನು ನೋಡಲೇ ಇಲ್ಲ ಇಲ್ಲಿ ಜಾಸ್ತಿ ಜನ ಬರೋದು. ಅರೆ ವಾವ್, ಸೀರಿಯಸ್ಲಿ ಸಸ್ಪೆನ್ಷನ್ ಮಾತ್ರ ಸ್ಟಾಕಲ್ಲೇ ಸೂಪರಾಗಿ ಕೊಟ್ಟಿದ್ದಾರೆ ಇವರು. ಅಡ್ಜಸ್ಟ್ಮೆಂಟ್ ಎಲ್ಲ ಏನು ಬೇಕಾಗಿಲ್ಲ ಈ ಗಾಡಿಗೆ ಮಾತ್ರ. ಈಗೇನೆ ಒಳ್ಳೇದು ಆ್ಯಕ್ಚುಲಿ. ವಾವ್, ರೋಡ್ ನೋಡಿ ಇಲ್ಲಿ. ಏನು ಆನಿಮಲ್ಸ್ ಎಲ್ಲ ಬರ್ಲಿಕ್ಕಿಲ್ಲ ಇಲ್ಲಿ, ಯಾರು ಕಾಣ್ತಾನೆ ಇಲ್ಲ ಪ್ಲೇಸಲ್ಲಿ. ಬ್ಯೂಟಿಫುಲ್ ನೇಚರ್ ಅಂದರೆ ಹೀಗಿರಬೇಕು. ನನಗೆ ಗೊತ್ತಿಲ್ಲ ಯಾಕಿಲ್ಲ ಯಾರು ಬರ್ತಾ ಇಲ್ಲ ಅಂತ. ಯಾರು ಎಕ್ಸ್ಪ್ಲೋರೇ ಮಾಡಲಿಲ್ವಾ ಈ ಪ್ಲೇಸ್? ಲೊಬ್ಬ ಇದ್ದಾನಲ್ಲಿ. ಅಯ್ಯೋ, ಪ್ರೈವಸಿ ಸ್ಪಾಯ್ಲ್ ಮಾಡ್ತಾ ಇದ್ದಾನೆ ಒಂದು. ನಾನು ಬೇಡ, ನೀವು ನೋಡಬೇಡಿ. ಇದ್ದಾರೆ ಅಲ್ಲೊಬ್ಬ ರೈಡರ್ ಕಾಣ್ತಿದ್ದೆ ನನಗೆ. ವಾವ್, ಮತ್ತು ಪ್ಲೇಸ್ ಮಾತ್ರ ನೋಡಿದರೆ ಕ್ರೇಜಿ ಆಗಿದೆ. ಶಿಟ್, ಅದಕ್ಕಿಂತ ಒಳ್ಳೇದೆ ಅಂತ ಈ ಸ್ಪಾಟ್ ಮಾತ್ರ. ವಾವ್, ನೋಡಿ ಒಮ್ಮೆ ಪ್ಲೇಸ್ ನೋಡಿ. ಫುಲ್ ಬ್ಯಾಂಗ್ಳೂರೇ ಕಾಣ್ತಾ ಉಂಟು ಇಲ್ಲಿಂದ. ಇನ್ನೂ ಮೇಲೆ ಹೋಗ್ಬೋದಾ? ಅಲ್ಲೂ ಹೋಗ್ತಾರೆ ನೋಡಿ ಅಲ್ಲಿ ಮೇಲೆ. ಅಯ್ಯೋ, ನಿಮ್ಗೆ ಕಾಣ್ತಾ ಇಲ್ವಾ ಅಂತ ಅಲ್ಲಿ ಹೋಗ್ತಾ ಇದ್ದಾರೆ ಜನರು. ನಾವು ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡುವ ಇಲ್ಲಿ. ಸೀರಿಯಸ್ಲಿ ನಂಗೆ ಇದೇ ಟೈಪ್ ರೋಡ್ ಬೇಕಿತ್ತು ಆಫ್ ರೋಡ್ ಟ್ರೈ ಮಾಡಲಿಕ್ಕೆ ಗಾಡಿನ. ಏನು ಲೊಕೇಶನ್ ಎಲ್ಲ ನೋಡಿದರೆ ಬೆಸ್ಟ್. ಸಂಡೇ ಇದು ಜಸ್ಟ್ ಬ್ಯಾಂಗ್ಳೂರಿಂದ ಎಷ್ಟು ಒಂದು 2 hours ಅಷ್ಟೇ ಇರೋದು. ಒಂದು 80 kilometers ಬಂದರೆ ನಿಮ್ಗೆ ಇದೆಲ್ಲ ಪ್ಲೇಸ್ ಸಿಕ್ಕುತ್ತೆ ಇಲ್ಲಿ ಬ್ಯಾಂಗ್ಳೂರಲ್ಲಿ. ಎಲ್ಲ ಕಡೆ ಸಿಟಿ ಇದು ಬಿಲ್ಡಿಂಗು ಕಂಪನಿ ಅದೇ ಆಯಿತು. ಇದೊಂದು ಸ್ವಲ್ಪ ಔಟ್ಸ್ಕರ್ಟ್ಸ್ ಟೈಪ್ ಫೀಲ್ ಆಗ್ತಾ ಉಂಟು. ಒಳ್ಳೆ ಕಾಡಿಗೆ ಒಂದು ಫೀಲ್ ಆಗ್ತಾ ಉಂಟು ಇಲ್ಲಿ. ಬ್ರೀಸ್, ಇದು ಗುಡ್ಡೆ ಅಲ್ವಾ, ಮೇಲೆ ಅಲ್ವಾ, ಸ್ವಲ್ಪ ಗಾಳಿನೂ ಬರ್ತಾ ಇದೆ. ಒಳ್ಳೆ ಇದು ಫೇಸಿಗೆಲ್ಲ ಒಳ್ಳೆ ಕೂಲ್ ಆಗ್ತಾ ಉಂಟು ಮಾತ್ರ. ಇವನ್ ಸಣ್ಣ ಇದೆ ಆದರೂ ಗಾಳಿದೆ ಅಂತ ಸ್ವಲ್ಪ ಒಳ್ಳೆ ಫೀಲ್ ಆಗ್ತಾ ಉಂಟು. ಇನ್ನೂ ಮೇಲಿದೆ. ಹೇಳ್ತಾನೆ ಹೋಗ್ತದೆ ಇದು. ಇದರ ಎಂಡ್ ಎಲ್ಲಿ ಅಂತ ನಾನು ನೋಡ್ಬೇಕು ನನಗೀಗ. ಫುಲ್ ಇದೆ ಎಂಡ, ಇನ್ನೂ ಇದೆಯಾ ಇಲ್ಲಿ ಇದ್ದಾರೆ ಇಬ್ರು ರೈಡರ್ಸ್. ಇನ್ನೂ ಇದೆ ನೋಡಿ ಅಲ್ಲಿ. ಇದು ಮುಗಿತಾನೆ ಇಲ್ಲ, ಇನ್ನೂ ಹೋಗ್ಬೋದು.
ಎಂಥ ಅಡ್ವೆಂಚರ್ ಆಯಿತು ಈ ಸಂಡೇಗೆ ಮಾತ್ರ. ಫುಲ್ ಹ್ಯಾಪಿ ಆಗಿದೆ ನಾನು ಮಾತ್ರ, ಸೀರಿಯಸ್ಲಿ ಮ್ಯಾನ್. ಇವತ್ತು ನಂಗೆ ಫೀಲ್ ಆಗ್ತಾನೆ ನಾನು ತುಂಬ ಒಳ್ಳೆ ಡಿಸಿಷನ್ ತಗೊಂಡೆ ಬೈಕ್ ತಗೊಂಡಂತ. ಈ ಥರ ಹೋಗ್ಲಿಕ್ಕೆ ಇದೇ ಬೈಕ್ ಬ್ರೋ ಬೆಸ್ಟ್. ಪವರಿಗೆ ಪವರ್ ಇದೆ, ಗ್ರಿಪ್ಪಿಗೆ ಗ್ರಿಪ್ಪು ಇದೆ, ಗ್ರೌಂಡ್ ಕ್ಲಿಯರೆನ್ಸ್ ಕ್ರೇಜಿ ಆಗಿದೆ, ಎಲ್ಲ ಇದೆ. ಏನಿಲ್ಲ ಬೇಕು ನಿಮ್ಗೆ ಒಂದು ಆಫ್ ರೋಡಲ್ಲಿ ಹೋಗ್ಲಿಕ್ಕೆ. ಸ್ವಲ್ಪ ಇದು ಏನು ಹೇಳ್ತಿದ್ರು ಅಂದರೆ ಮ್ಯಾಗ್ವಿಲ್ ಅಂದರೆ ಯು ಕ್ಯಾನ್ ಓನ್ಲಿ ಗೋ ಫಾರ್ ಏನೋ ಸ್ಲೈಟ್ ಆಫ್ ರೋಡಿಂಗ್ ಅಂತ ಹೇಳಿದರು. ಐ ಥಿಂಕ್ ಇದೆ ಅಂತ ಸ್ಲೈಟ್ ಆಫ್ ರೋಡಿಂಗ್. ನಂಗೆ ಇಲ್ಲಂತೂ ಕ್ರೇಜ್ ಆಗಿ ಏನು ಪ್ರಾಬ್ಲಮ್ ಆಗ್ತಿಲ್ಲ ನನಗೆ. ಒಳ್ಳೆ ಬೌನ್ಸ್ ಮಾಡ್ಕೊಂಡು ಹೋಗ್ತಾ ಉಂಟು ರೋಡಲ್ಲೆಲ್ಲ. ವಾಹ್, ಎಲ್ಲಾಯಿತು, ಎಲ್ಲೋ ಬಂದೆ. ಇನ್ನೂ ಇದೆಯಾ ಬ್ರೋ? ಇನ್ನೂ ಇದೆ, ಹೋಗೋಣ ಬನ್ನಿ. ಕ್ರೇಜಿ ಮಾತ್ರ ಪ್ಲೇಸ್. ಓ, ಇಲ್ಲಿ ಚೆನ್ನಾಗಿದ್ದಾರೆ ನೋಡಿ. ಇದೇ ನಾ ಹೆಣ್ಣು ಅಂತ ಅನ್ಕೊಳ್ತೇನೆ. ಓ ಇಲ್ಲ ಬ್ರೋ, ಇನ್ನೂ ಇದೆ. ನಾ ಎಲ್ಲ ಕರ್ಕೊಂಡು ಬಂದೇನೆ ಇಲ್ಲಿ. ಅದು ಫುಲ್ ಕ್ಲೈಂಬ್, ಇದು ಫುಲ್ ಇನ್ಕ್ಲೈನ್. ಇದು ಇನ್ಕ್ಲೈನ್. ಶೇ, ನಾ ಅದೇ ಒಳ್ಳೆ ಅಂತ ಅನ್ಕೊಂಡಿದ್ದೆ. ಇದು ನೋಡಿದ್ರೆ ಇನ್ನೂ ಒಳ್ಳೆ ಇದೆ ಬ್ರೋ. ನಿಮ್ಗೆ ಆಫ್ ರೋಡ್ ಎಲ್ಲ ಮಾಡ್ಬೇಕು, ಅಡ್ವೆಂಚರ್ ಎಲ್ಲ ಮಾಡ್ಬೇಕಾದ್ರೆ ನೀವು ಇಲ್ಲಿ ಬರಲೇಬೇಕು ಮಾತ್ರ. ಕ್ರೇಜಿ ಆಗಿದೆ ಮಾತ್ರ ಪ್ಲೇಸ್. ಏನ್ ಫೀಲಿಂಗ್ ಬ್ರೋ ಇದು. ಮ್ಯಾಗ್ವಿಲ್ ಅಂದರೆ ನಾನು ಅಷ್ಟೇನು ಪ್ರಾಬ್ಲಮ್ ಇಲ್ಲ ಬ್ರೋ ಇದ್ರಲ್ಲಿ ಬರಲಿಕ್ಕೆ. ನಿಮ್ಗೇನು ಸ್ಪೋಕೆಲ್ಲ ಕುದುರೆ ಇದೆ ಇಲ್ಲಿ. ಕುದುರೆ ನೋಡಿ ಬ್ರೋ. ಲದಾಖೆಲ್ಲ ಬಂದ ಮಿಸ್ ಹಾಕೊಂಡು ಎಲ್ಲಾದರೂ. ಇದು ಬ್ಯಾಂಗ್ಳೂರು ಅಲ್ವಾ ಅಂತ ನನಗೆ ಡೌಟ್ ಬರ್ತಾ ಉಂಟು. ಕುದುರೆ ಎಲ್ಲ ಇದೆ. ಇದು ಯಾವ ಕುದುರೆ ಇದು? ಶಿಟ್, ಎಲ್ಲಿ ಬ್ರೋ? ಎಲ್ಲಿ ಬಂದೆ ನಾನು? ಇದು ನೋಡಿ, ಸ್ಟಾಲ್ ಆಯಿತು ಗಾಡಿ. ಇದು ಗಾಡಿ ಸ್ಟಾಲ್ ಆಯ್ತು ನೋಡಿ. ನೋಡಿದ್ರೆ ಆನ್ ಕ್ಯಾಮ್ರಾ ರೆಕಾರ್ಡ್ ಆಯ್ತು ಸ್ಟಾಲಿಂಗ್. ಇದು ನೋಡಿ, ಇದೇ ಪ್ರಾಬ್ಲಮ್. ಇದೊಂದು 2-3 ಸತಿ ಸ್ಟಾಲ್ ಆಗ್ತದೆ. ಅದು ಯಾಕಂತ ಗೊತ್ತಾಗಲ್ಲ ನನಗೆ. ಇದೇನಿದು ಫ್ಯೂಲ್ ಸರಿ ಇದಾಗಲ್ವ ಅನ್ನೋ ಗೊತ್ತಾಗಲ್ಲ. ಏನೋ ಒಂದು ಸ್ಟಾಲಿಂಗ್ ಇಶ್ಯೂ ಇದೆಯಪ್ಪ ಇದರಲ್ಲಿ. ನೋಡಿ, ಇನ್ನೂ ಮೇಲೆ ಹೋಗುವ. ಏನೆಲ್ಲ ನೋಡ್ಲಿಕ್ಕೆ ಸಿಗ್ತದೆ ಎಲ್ಲ ನೋಡ್ಕೊಂಡು ಹೋಗುವ ಅಷ್ಟೇ. ಫುಲ್ ಆನ್ ಅಡ್ವೆಂಚರ್ ಮಾತ್ರ. ಇದು ಪ್ಲ್ಯಾಂಡ್ ಅಲ್ಲ ಆಯ್ತಾ. ನಾನು ಟೆಂಪಲ್ ಅಂತ ಹೋಗಿ ಬಂದಿದ್ದೆ ಇಲ್ಲಿ. ಇದು ನೋಡೋ ಒಂದು ಆಫ್ ರೋಡ್ ಥರ ಏನೋ ಕಾಣಿತ್ತು ಅಂತ ನಾನು ಸೀದಾ ಗಾಡಿ ಹಾಕೊಂಡು ಬಂದೇ ಬಿಟ್ಟೆ. ಸ್ವಲ್ಪ ಆಫ್ ರೋಡ್ ನೋಡ್ಕೊಂಡು ಹೋಗುವ ಅಂತ. ಇಲ್ಲಿ ನೋಡಿ, ಒಳ್ಳೆ ಕುದುರೆ ಥರ ಹಾರ್ತಾ ಇಲ್ಲ ಈ ಗಾಡಿ ಮಾತ್ರ. ಏನು ಫೀಲಿಂಗು ಇದು, ಎಕ್ಸ್ಪ್ರೆಸ್ಸೇ ಮಾಡಿದಾಗಲ್ಲ ನನಗೆ. ನೋಡ್ತಿರ್ಬೋದು, ನಿಮ್ಗೆ ಕಾಣ್ತಿರ್ಬೋದು ಇದೆಲ್ಲ ಪ್ಲೇಸಸ್. ಕ್ಯಾಮರಾ ಎಷ್ಟು ಜಸ್ಟಿಸ್ ಮಾಡ್ತಾನೆ ನಂಗೆ ಐಡಿಯಾ ಇಲ್ಲ, ಬಟ್ ನನಗಂತೂ ಸೂಪರಾಗಿ ಫೀಲ್ ಆಗ್ತಾ ಉಂಟು. GT ಇಟ್ಕೊಂಡು ಬಂದ್ರೆ ಇಲ್ಲಿ ಅವನು ನೋಡು ಆಫ್ ರೋಡ್ ಮಾಡ್ತಾ ಇದ್ದಾನೆ. ಎದ್ದು ಬಿದ್ದೆಲ್ಲ ಬರ್ತಾ ಇದ್ದಾನೆ. ಅದು ನಮ್ಮದು ಡ್ಯೂಕ್ 250.
ಅದೇನಾ ಎಂಡ್? ಏಯ್ ಸೈಡ್ ಹೋಗಪ್ಪ ಸ್ವಲ್ಪ. ಇದೇನಾ ಅಂತ ಎಂಡ್? ಮೋಸ್ಟ್ಲಿ ಎಲ್ಲರೂ ಇಲ್ಲೇ ಇದ್ದಾರೆ. ಓ ಇದು ಟೆಂಪಲ್ ಇಲ್ಲಿದೆಯಾ? ಓಕೆ, ಇಲ್ಲಿದೆ ಟೆಂಪಲ್. ಅಲ್ಲೊಂದು ಎಸ್ ವೇರಿಯಂಟ್ ಇದೆ ನೋಡಿ, ಅಲ್ಲಿ KTM ಎಸ್ ವೇರಿಯಂಟ್. ಓ ಇದೇ ಟೆಂಪಲ್ ಆಗಾದ್ರೆ. ನೋಡಿ ಅಲ್ಲೂ ಸ್ವಲ್ಪ ಗಾಡಿ ಇದೆ. ಸೊ ಇದು ನನ್ನ ಕನ್ನಡ ವೀಡಿಯೋ ಗೈಸ್, ನನ್ನ ಫಸ್ಟ್ ಕನ್ನಡ ವೀಡಿಯೋ. ಐ ಹೋಪ್ ನಿಮಗೆ ಇದು ವೀಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತಿದ್ದೇನೆ ನಾನು. ನಿಮಗೆ ಏನೋ ಇದಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಈ ವಿಡಿಯೋ ನನಗೆ ಕಮೆಂಟ್ಸಲ್ಲಿ ಸ್ವಲ್ಪ ತಿಳಿಸಿ. ನಮಗೆ ಕಮೆಂಟ್ ಮಾಡಿ ಹೇಳಿ, ನಿಮ್ಗೆ ಇನ್ನೂ ಕನ್ನಡ ವೀಡಿಯೋಸ್ ಬೇಕಾ, ನಿಮ್ಗೆ ಇಂಗ್ಲೀಷ್ ವೀಡಿಯೋನೇ ಬೇಕಾ, ಅದೇನಾದರೂ ನಮಗೊಂದು ಇನ್ಫಾರ್ಮ್ ಮಾಡಿ ಹೇಳಿ. ನನಗೆ ಇಷ್ಟ ಆದರೆ ನಾನು ಕನ್ನಡ ವೀಡಿಯೋಸೇ ನಾನು ಕಂಟಿನ್ಯೂ ಮಾಡ್ತೇನೆ. ಸೊ ಇದೊಂದು ಜಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ಇತ್ತು, ನಾನು ಟ್ರೈ ಮಾಡಬೇಕಿತ್ತು ಹೇಗೆ ಅಂತ. ನನಗೂ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ಕನ್ನಡ ವೀಡಿಯೋ, ನಾನು ಫಸ್ಟ್ ಟೈಮ್ ಮಾಡ್ತಿರೋದಲ್ಲ, ಸ್ವಲ್ಪ ಏನು ವರ್ಡ್ಸ್ ಚೂಸ್ ಮಾಡಬೇಕು ಅದೆಲ್ಲ. ಬಟ್ ಈಗ ಇಂಗ್ಲೀಷ್ ವೀಡಿಯೋಸಲ್ಲಿ ಏನಂದರೆ ನಾನು ತುಂಬ ಯೋಚನೆ ಮಾಡಿ ಮಾತಾಡಬೇಕು. ಅದು ಇಂಗ್ಲೀಷೆಲ್ಲ ನನಗೆ ಕರೆಕ್ಟ್ ವರ್ಡ್ಸ್ ಬೇಕು, ಅದಿದಂತೆಲ್ಲ ಸ್ವಲ್ಪ ಟಫ್ ಇದೆ ಅದು. ಬಟ್ ಕನ್ನಡ ನನಗೆ ಫ್ರೀಯಾಗಿ ಮಾತಾಡ್ಬೋದು, ಸೊ ಆರಾಮ್ಸೆ ಮಾತಾಡ್ಬೋದು. ಸೊ ಕನ್ನಡ ವೀಡಿಯೋಸ್ ಬೆಟರ್ ಅಂತ ನನಗೂ ಫೀಲ್ ಆಗ್ತಾ ಉಂಟು. ಬಟ್ ನೀವು ಹೇಳಿ ನಿಮ್ಮ ಡಿಸಿಷನ್ ಅಂತ. ಹಾಗೆ ಇದು ವೀಡಿಯೋ ಸ್ವಲ್ಪ ಲೈಕ್ ಆದರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಈ ವಿಡಿಯೋಲಿ ಇಲ್ಲೇ ಸ್ಟಾಪ್ ಮಾಡುವ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಸ್ಟೇ ಟ್ಯೂನ್ ಫಾರ್ ಮೈ ಅಪ್ಕಮಿಂಗ್ ವೀಡಿಯೋಸ್. ಹಾಗೆ ಲೊಕೇಶನ್ ನೋಡಿ ಗುಡ್ ಬೈ ಹೇಳುವ.